ಯಾರ್ದೋ ಒಬ್ಬರ ಮನೆಯಲ್ಲಿ 2 ಕೋಟಿ ದುಡ್ಡು ಇಟ್ಟು ಇದು ಮಾಡಿದ್ರು ಅಂತ ನೀವು ಹೇಳಿದ್ರಿ, ಇಷ್ಟು ದುಡ್ಡಿದೆ ಅಂತ ಗೌರ್ಮೆಂಟಿಗೆ ಗೊತ್ತಾದರೆ ಆಕ್ಷನ್ ತಗೊಳುತ್ತೆ ಅಂತ. ಆಯಿತು, ಇವಾಗ ಗೊತ್ತಾಯ್ತು ಅವ್ರಿಗೆ, ಇವರು ಸೋಷಿಯಲ್ ಮೀಡಿಯಾದಲ್ಲೇ ಹಾಕೊಂಡಿದ್ದಾರೆ ಅವ್ರ ಮನೆ ಲಕ್ಷ್ಮೀ ಪೂಜೆ ಸಮಯದಲ್ಲಿ ಇಷ್ಟು ದುಡ್ಡಿತ್ತು ಅಂತ. ಅವ್ರ ಮೇಲೆ ಯಾವೆಲ್ಲ ಆಕ್ಷನ್ಗಳಾಗ್ತವೆ ಸರ್? ಅವಾಗ ಆ್ಯಕ್ಷನ್ ಅಂದರೆ ಒಂದು ಅವ್ರಿಗೆ ಕ್ವಶನ್ ಕೇಳ್ತಾರೆ, ಇದು ಸೋರ್ಸ್ ಆಫ್ ಕ್ಯಾಶ್ ಎಲ್ಲಿಂದ ಬಂತಂತ. ಅವ್ರದ್ದು ಅಕೌಂಟೆಡ್ ಕ್ಯಾಶ್ ಇದ್ದರೆ, ಅವ್ರದ್ದು ಇನ್ಕಮ್, ಬಿಸ್ನೆಸ್ ಇನ್ಕಮಿಂದ ಅಥವಾ ತಮ್ಮ ಸ್ಯಾಲ್ರಿ ಇನ್ಕಮಿಂದ ಇರುವಂಥ ದುಡ್ಡನ್ನು ಅಲ್ಲಿ ಅಕೌಂಟೆಡ್ ದುಡ್ಡು ಇತ್ತಂದರೆ ಎಷ್ಟೇ ದುಡ್ಡು ಇರಲಿ ಅದಕ್ಕೇನು ಯಾವುದೇ ಒಂದು ತಕರಾರಿಲ್ಲ ಗೌರ್ಮೆಂಟದ್ದು. ನೀವು ಅನ್ಅಕೌಂಟೆಡ್, ನೀವು ಹೇಳಲಿಕ್ಕೆ ಆಗಲಿಲ್ಲ ಯಾರಿಂದ ದುಡ್ಡು ಬಂದಿದೆ, ಯಾಕೆ ಬಂದಿದೆ, ಯಾಕೆ ಮನೆಯಲ್ಲಿ ಇಟ್ಟಿದ್ದೀರಾ, ಸೇವಿಂಗ್ಸ್ ಅಕೌಂಟ್ದಲ್ಲಿ ಇಡೋ ಬದಲು ನಿಮ್ಮ ಕ್ಯಾಶ್ ರೂಪದಲ್ಲಿ ಯಾಕೆ ಇಟ್ಟಿದ್ದೀರಾ ಅಂತ ನೀವು ಹೇಳಲಿಕ್ಕೆ ನಿಮಗೆ ಒಂದು ಸರಿಯಾದ ಕಾರಣ ಇಲ್ಲ ಅಥವಾ ವ್ಯಾಲಿಡ್ ರೀಸನ್ಸ್ ನೀವು ಕೊಡಲ್ಲ ಅಂದರೆ ಅವಾಗ ಮಾತ್ರ ತೊಂದರೆ ಆಗುತ್ತೆ. ಅಂದರೆ ಆ ನೋಟಿಸ್ಗೆ ಕರೆಕ್ಟಾಗಿ ರೀಸನಬಲ್ ಸೋರ್ಸ್ ಎಲ್ಲಿಂದ ಬಂತು ಅನ್ನೋದು ನಿಮಗೆ ಗ್ಯಾರಂಟಿ ಹೇಳಲಿಕ್ಕೆ ಒಂದು ಸೋರ್ಸ್ ಇರಬೇಕು, ಪ್ರೂಫ್ ಇರಬೇಕು. ಅಂದರೆ ಅದು ಅಕ್ರಮವಾಗಿ ಸಂಪಾದನೆ ಮಾಡಿದ ಹಣ ಅಲ್ಲ ಅಂತ. ಕರೆಕ್ಟ್.